ನಾವು ನಿನ್ನೆ ಕ್ಲಾಸ್ ಒಳಗೆ ಏನ್ ಅರ್ಥ ಮಾಡ್ಕೊಂಡಿದ್ದೀವಿ ಮಕ್ಕಳೇ? ಏನಂದ್ರ ಕೋಷ್ಟಕ ಅಂದ್ರ ಸ್ಥಾನ ಬೆಲೆ ಕೋಷ್ಟಕದೊಂದು ಮಾಡೆಲ್ ತಂದ ಅದ್ರೊಳಗ ಯಾವ ರೀತಿ ದಶಮಾಂಶ ರೂಪದ ಸಂಖ್ಯೆಗಳನ್ನ ಯಾವ ರೀತಿ ಕೋಷ್ಟಕದೊಳಗೆ ನೋಡ್ಬೋದು, ಅದ್ರಾಗ ದಶಮಾಂಶ ಬಿಂದು ಯಾವುದು, ದಶಮಾಂಶ ಸಂಖ್ಯೆ ಯಾವುದು, ಪೂರ್ಣ ಸಂಖ್ಯೆಗಳು ಯಾವುವು, ಅವನ್ನೆಲ್ಲ ನಾವು ನಿನ್ನೆ ಕ್ಲಾಸ್ ಒಳಗ ಅರ್ಥ ಮಾಡ್ಕೊಂಡ್ವಿ. ಇವತ್ತೇನ್ ಮಾಡೋಣ್ರಪ್ಪ ಅಂತಂದ್ರ ಉದ್ದಳತೆಗಳಲ್ಲಿ ದಶಮಾಂಶಗಳ ಬಳಕೆ. ಉದ್ದಳತೆಗಳಲ್ಲಿ ಏನ ದಶಮಾಂಶಗಳ ಬಳಕೆ. ಇದು ಎಷ್ಟೊಳಗೈತಿ? 4.1 ಅಭ್ಯಾಸ ಇದೆ. ಇದು ಉದ್ದಳತೆಗಳಲ್ಲಿ ದಶಮಾಂಶಗಳ ಬಳಕೆ ಅನ್ನೋದು 4.1 ಒಳಗೈತಿ. ಇದರಂದು ಒಂದಿಷ್ಟು ಲೆಕ್ಕ ಬಿಡಿಸೋಣ ನೋಡೋಣ್ರಿ. ಈಗ ಫಸ್ಟ್ ನೀವ್ ಏನ್ ತಿಳ್ಕೊಬೇಕು? ಸೆಂಟಿಮೀಟರ್ ಅಂದ್ರೇನು, ಮಿಲಿಮೀಟರ್ ಅಂದ್ರೇನು, ಎಲ್ಲಿದ್ದ ಎಲ್ಲಿಗಾಗತ್ತೆ ಇದ್ರೊಳಗ, ಹೌದಲ್ಲ? ಇದು ಬೇಕಲ್ಲ ನಾವು ಫಸ್ಟ್ ಅದ್ರೊಳಗೆ ನೋಡೋಣ್ರಿ. ಅಂದ್ರ ಇಲ್ಲಿಂದ ಇಲ್ಲಿಗೆ 1 ಸೆಂಟಿಮೀಟರ್ ಆಯ್ತು. ಎಲ್ಲಾ ನಿಮ್ ಸ್ಕೇಲ್ ನೋಡಿದ್ರಲ್ಲ, ಅದ್ರೊಳಗೇನು ಇಲ್ಲಿದ್ದ ಇಲ್ಲಿಗೆ ನಿಮ್ಮ ಸ್ಕೇಲ್ ಒಳಗೆ ಎಷ್ಟು ಕೊಟ್ಟಿರ್ತಾರ? 12 ಸೆಂಟಿಮೀಟರ್, ಒಮ್ಮೊಮ್ಮೆ 25 ಸೆಂಟಿಮೀಟರ್ಗಂತೆ ಕೊಟ್ಟಿರ್ತಾರ. ಇಲ್ಲಿ ಎಷ್ಟು ಸೆಂಟಿಮೀಟರ್ ತಗೊಂಡಿ ನಾನು? 7 ಸೆಂಟಿಮೀಟರ್ ತಗೊಂಡ್ ಹೇಳತ್ತೇನ ನಿಮಗ. ಇಲ್ಲಿದ್ದ ಇಲ್ಲಿಗೆ 1 ಸೆಂಟಿಮೀಟರ್ ಆಗತ್ತ. 1 ಸೆಂಟಿಮೀಟರ್ ಆಗತ್ತ. ಅದ್ರೊಳಗ 1 ಸೆಂಟಿಮೀಟರ್ ಒಳಗ ಎಷ್ಟು ಮಿಲಿಮೀಟರ್ಗಳು ಇರ್ತಾವು? ಮಿಲಿಮೀಟರ್ ಅಂದ್ರೆ ಏನು? ಇಲ್ಲಿದ್ದ ಇಲ್ಲಿಗೆ ಐತಲ್ ಗೆರಿ, ಈ ಗೆರಿ ಇದ್ರೊಳಗ್ ಬರೋದ ಇದ ಮಿಲಿಮೀಟರ್ ಅಂತಾರ. ಇಲ್ಲಿದ್ದ ಇಲ್ಲಿ ಮಿಲಿಮೀಟರ್ ಅಂತ ಅಂತಾರ. ಇಂಥವು ಎಷ್ಟು ಗೆರಿ ಬಂದಾವು? 1 ಸೆಂಟಿಮೀಟರ್ ಎಷ್ಟು ಗೆರಿ ಬಂದಾವು? 10 ಮಿಲಿಮೀಟರ್. 10 ಮಿಲಿಮೀಟರ್. 1 ಸೆಂಟಿಮೀಟರ್ ಇಸ್ ಈಕ್ವಲ್ ಟು 10 ಮಿಲಿಮೀಟರ್. 1 ಸೆಂಟಿಮೀಟರ್ ಆಗ್ಬೇಕಂದ್ರೆ ನಮಗೆ ಎಷ್ಟು ಬೇಕ? 1 ಸೆಂಟಿಮೀಟರ್ ಆಗ್ಬೇಕಂದ್ರೆ ಇದ್ರೊಳಗ 10 ಮಿಲಿಮೀಟರ್ಗಳು ಕೂಡಿದ್ರಷ್ಟೇ 1 ಸೆಂಟಿಮೀಟರ್ ಆಗತ್ತೆ ನಮಗ, ಹೌದಿಲ್ಲ? ಹಂಗೆ ನೋಡ್ಬೇಕಂತಂದ್ರ ಈಗ ಏನ್ ಮಾಡೋಣ್ರಪ್ಪ ಅಂತಂದ್ರೆ ಇಲ್ಲಿ ಲೆಕ್ಕ ಕೊಟ್ಟಾರ. ಲೆಕ್ಕ ಮಾಡಿ ನಿಮ್ಗೆ ತಿಳಿಸ್ ನೋಡೋಣ್ರಿ. ಈಗ 1 ಸೆಂಟಿಮೀಟರ್ ಇಸ್ ಈಕ್ವಲ್ ಟು ಎಷ್ಟೈತೆ? 10 ಮಿಲಿಮೀಟರ್ ಆಯ್ತು. ಹಂಗ ನಮಗೆ ಏನ್ ಕೇಳ್ತಾರಪ್ಪ? ಈಗ ನೋಡ್ರಿ, 1 ಮಿಲಿಮೀಟರ್ ಇಸ್ ಈಕ್ವಲ್ ಟು ಎಷ್ಟು ಸೆಂಟಿಮೀಟರ್ ಅಂತ ಕೇಳ್ತಾರ ಅವ್ರು. 1 ಮಿಲಿಮೀಟರ್ ಅಂದ್ರೆ ಇಲ್ಲಿದ್ದ ಇಲ್ಲಿ 1 ಮಿಲಿಮೀಟರ್ ಆಯ್ತು. ಎಷ್ಟು ಸೆಂಟಿಮೀಟರ್ ಅಂತ ಹೇಳಿ ಬರಿತೀವಿ ನೀವು? ಸೆಂಟಿಮೀಟರ್ ರೂಪದಾಗ ಬರಿಬೇಕು ನಾವೀಗ, ಹೌದಲ್ಲ? ಇದನ್ನ ಹೆಂಗ್ ಮಾಡ್ಬೇಕು? ಹೌದಲ್ಲ? ಇದನ್ನ ಹೆಂಗ್ ಮಾಡ್ಬೇಕು ಅಂದ್ರ ಇದು ಒಂದು 10ರ ಗುಂಪು ಅಂತ ತಿಳ್ಕೊರಿ. ಇದ್ರೊಳಗೆ ನಮ್ಗೆ ಎಷ್ಟು ಕೇಳ್ಯಾರ? 1 ಭಾಗ ಕೇಳ್ಯಾರ. ಅದ್ರೊಳಗಿಂದ ಇದು ಒಂದು ಭಾಗ ಇದೆ. ಇಲ್ಲಿದ್ದ ಇಲ್ಲಿಗೆ 1 ಭಾಗ ಅಂತ ತಿಳ್ಕೊರಿ. ಇದ್ರೊಳಗೆ ನಮ್ಗೆ ಏನ್ ಕೇಳ್ಯಾರ? 1 ಭಾಗ, 1 ಸೆಂಟಿಮೀಟರ್, 1 ಮಿಲಿಮೀಟರ್ ಅಂತ ಕೇಳ್ಯಾರ. 1 ಮಿಲಿಮೀಟರ್ ಅಷ್ಟೇ ತಕ್ಕೋರಿ ಅಂತ ಕೇಳ್ಯಾರ. 1 ಮಿಲಿಮೀಟರ್ ಅಂದ್ರೆ ಎಷ್ಟಾಗತ್ತೆ? 10ರೊಳಗ ನಾವ್ ಏನ್ ತಕೊಂಡೇವಿ? 1 ಭಾಗ ತಕೊಂಡೇವ್ ಅಂದಂಗಾಯ್ತು. ಇದ ಆನ್ಸರ್, ಹೌದಲ್ಲ? 10ರೊಳಗ 1 ಭಾಗ ತಕೊಂಡೇವಂತಾಯ್ತು. ಏನ್ ಕೇಳ್ಯಾರ? 1 ಮಿಲಿಮೀಟರ್ ಇಸ್ ಈಕ್ವಲ್ ಟು ಎಷ್ಟು ಸೆಂಟಿಮೀಟರ್ ಅಂತ ಕೇಳ್ತಾರ ಅವ್ರು. 10ರೊಳಗ ಇದು 1 ತಗೊಂಡ್ರ 1 ಮಿಲಿಮೀಟರ್ ಆಗತ್ತ ಅಂತ ಇದೆ ಆನ್ಸರ್, ಹೌದಲ್ಲ? ಇದನ್ನ ನಾವ್ ಏನ್ ಬರ್ದಿ? ಇದು ಭಿನ್ನ ರಾಶಿ ರೂಪದಾಗ ಐತಿ. ಇದನ್ನ ದಶಮಾಂಶ ರೂಪದಾಗ ಹೆಂಗ್ ಮಾಡ್ಬೇಕು ನಾವು? ದಶಮಾಂಶ ರೂಪದಾಗ ಹೆಂಗ್ ಮಾಡ್ಬೇಕಪ್ಪ ಅಂತಂದ್ರೆ ಇಲ್ಲಿ ಎಷ್ಟೈತಿ? 1 ಬರ್ಕೋರಿ. ಇಲ್ಲೆಷ್ಟಾಗೇನ 0 ಎಷ್ಟದಾವ? ಇಲ್ಲಿ 1 0 ಐತಿಲ್ಲ. 1 ಸಂಖ್ಯೆ 1 ಐತಿಲ್ಲ. ಇಲ್ಲಗನ ಪಾಯಿಂಟ್ ಕೊಟ್ಟು ಇಲ್ಲಿ ಹಿಂದೇನಿಲ್ಲ 0 ಹಚ್ಬೇಕು ನಾವು, ಹೌದಾ? ಇನ್ನೊಂದ್ 2 ಲೆಕ್ಕ ನೋಡ್ರಿ. ಇಲ್ಲೇನೈತಿ? 13 ತಗೋರಿ, ಹೌದಲ್ಲ? 13 ಮಿಲಿಮೀಟರ್ ಇಸ್ ಈಕ್ವಲ್ ಟು ಎಷ್ಟು ಸೆಂಟಿಮೀಟರ್ ಅಂತ ಕೇಳ್ತಾರ. 13 ಮಿಲಿಮೀಟರ್ ಇಸ್ ಈಕ್ವಲ್ ಟು ಎಷ್ಟು ಸೆಂಟಿಮೀಟರ್ ಆಗತ್ತ? 13 ಮಿಲಿಮೀಟರ್ ಅಂತ ಅಂದ್ರ ಈಗ 1 ಸೆಂಟಿಮೀಟರ್ ದಾಟ್ ಹೋಗೈತಿ. 13 ಅಂದ್ರೆ ಹೆಂಗ? 1 10ರ ಗುಂಪುನು ಐತಿ ಪ್ಲಸ್ 3 ಐತಿ ಅದ್ರೊಳಗ, ಹೌದಿಲ್ಲ? ಅದ್ರಾಗ 13 ಆಗತ್ತ. ಅದೆರಡು ಕೂಡಿದ್ರೆ 13 ಆಗತ್ತ. 13 ಅಂದ್ರೆ 10ರ ಗುಂಪು ಐತಿ ಅಂದಂಗಲ್ಲೇ. ಈ 1ರಿಂದ ಇಲ್ಲಿ ಮಟ ಹಿಡ್ಕೋರಿ. 1 ಇಲ್ಲಿದ್ದ ದಾಟ ಹೋಗ್ಬೇಕಲ್ಲ. 10 ಅಂದ್ರ ಇಲ್ಲಿದ್ದ 10ರ ಮೇಲೆ ಎಷ್ಟು ಕೇಳ್ಯಾರ? 3. 10ರ ಮೇಲೆ 3 ದಾಟೈತಿ. ಹಂಗಂದ್ರೆ ಇಲ್ಲಿ ಏನ್ ಬರ್ಕೋಬೇಕು? 1 ಗುಂಪು ಐತಿ ಇಲ್ಲಿ ಒಂದು ಪೂರ್ಣ ಗುಂಪಿದೆ, ಹೌದಾ? ಮ್ಯಾಗ ಎಷ್ಟು ಬಂದೈತಿ ನಮಗೆ? ಇಲ್ಲಿ ಎಕ್ಸ್ಟ್ರಾ ಪೂರ್ತಿ ಇಲ್ಲದ ಅರ್ಧ ಐತಿ. ಮ್ಯಾಗ ಎಕ್ಸ್ಟ್ರಾ ಬಂದೈತಿ 3 ಬಂದೈತಿ. 3 ಬರ್ಕೋರಿ. ಎಷ್ಟೊಳಗ 3 ತಕೋಬೇಕು ನಾವು? 10ರ ಗುಂಪೊಳಗ 3 ತಕೋಬೇಕು. ಈಗ ನೋಡ್ರಿ ಇಲ್ಲಿ 13 ಮಿಲಿಮೀಟರ್ ಅಂದ್ರ ಎಷ್ಟು ಸೆಂಟಿಮೀಟರ್? ಎಷ್ಟು? 1 3/10. ಹೌದು. ಇದನ್ನ ದಶಮಾಂಶ ರೂಪಕ್ಕೆ ಯಾವ ತರ ಬರಿಬೇಕು ನೋಡೋಣ್ರಿ. ದಶಮಾಂಶ ರೂಪಕ್ಕೆ ಯಾವ ತರ ಬರಿಬೇಕು ಇದನ್ನ? 1 ಪೂರ್ಣಾಂಕ ಐತಿ, 1 ಬರ್ಕೋರಿ. ಇಲ್ಲಿ ಪಾಯಿಂಟ್ ಕೊಡ್ರಿ. ಇಲ್ಲಿ ಎಷ್ಟೈತಿ? 3 ಐತಿ. ಇಲ್ಲಿ 3 ಆಸ್ ಇಟ್ ಈಸ್ ಹಂಗೆ ಬರ್ಕೋರಿ. ಯಾಕಂದ್ರ ಇಲ್ಲಿ 1 0 ಐತಿ. 0 ಆಗೋಣ ಪಾಯಿಂಟ್ ಕೊಟ್ಟಂಗಾಯ್ತು.
ಹೌದಿಲ್ಲ? ಅದೇ ತರ ಇನ್ನೇನ್ ತಿಳಿಸ್ಲಿದಿನ. ಈಗ ನೋಡ್ರಿ ಇಲ್ಲೇ 13 ಕೇಳ್ಯಾರ. 13 ಅಂದ್ರೆ 1 ಸೆಂಟಿಮೀಟರ್ ದಾಟಿ ಹೋಗ್ಬಿಟ್ಟೈತದ. 1 ಸೆಂಟಿಮೀಟರ್ ಒಳಗ 10 ಮಿಲಿಮೀಟರ್ಗಳು ಇರ್ತಾವ. 10 ಮಿಲಿಮೀಟರ್ ದಾಟೆ ಹೋಗೈತದ. ಈಗ 10 ಮಿಲಿಮೀಟರ್ ಅಂದ್ರೆ 1 ಸೆಂಟಿಮೀಟರ್ ಅಂತ ಇಲ್ಲಿ ಬರ್ಕೋರಿ. ಹೌದಾ? ಮ್ಯಾಗ ಎಷ್ಟೈತಿ? 3 ಐತಿ. 3 ಸೆಂಟಿಮೀಟರ್ ಮ್ಯಾಗ 3 ಮಿಲಿಮೀಟರ್ ಕೇಳ್ಯಾರ. ಆ ಮ್ಯಾಗ ಎಕ್ಸ್ಟ್ರಾ 3 ಮಿಲಿಮೀಟರ್ ಇದ್ದಿದ್ದು ಇಲ್ಲಿ ಬರ್ಕೋರಿ. ಹೌದಲ್ಲ? 3 ಡಿವೈಡೆಡ್ ಬೈ 10. ಹೌದಾ? 3 ಡಿವೈಡೆಡ್ ಬೈ 10 ಆಯ್ತು. ಇದನ್ನ ಸೆಂಟಿಮೀಟರ್ ಈ ತರ ಬರ್ಕೋಬೇಕು. ಭಿನ್ನರ ದಶಮಾಂಶ ರೂಪದಾಗ. ಇದೇ ಯಾವ್ದು? ಭಿನ್ನ ರಾಶಿ ರೂಪದಾಗ ಐತಿ. ಇದು ಯಾವ್ದೈತಿ? ರೂಪದಾಗ ಐತಿ? ದಶಮಾಂಶ ರೂಪದಾಗ ಐತಿ. ಈ ತರ ಇನ್ನೊಂದು ನೋಡೋಣ್ರಿ. 123 ಮಿಲಿಮೀಟರ್ ಇಸ್ ಈಕ್ವಲ್ ಟು ಎಷ್ಟು ಸೆಂಟಿಮೀಟರ್? 123 ಮಿಲಿಮೀಟರ್ ಇಸ್ ಈಕ್ವಲ್ ಟು ಎಷ್ಟು ಗುಂಪು ಅದ? ಇಲ್ಲಿ 100 ಮೇಲೆ ಐತಿ ಗುಂಪು. ಅಂದ್ರ 120. ಇದು 123 ಕೊಟ್ಟಾರ ಅವ್ರು. 12 ಇಲ್ಲಿ ಬರ್ಕೋರಿ. 3 ಎಕ್ಸ್ಟ್ರಾ ಬಿಡಿಸ್ತಾನೆ ಎಷ್ಟೈತಿ? 3 ಐತಿ. 10 3 ಭಾಗ ತಗೊಂಡೇವ ಅಂತ. ಇಲ್ಲಿ 23 ಎದಕ್ ಬರ್ಕೊಲಿಲ್ಲ? 23 ಬರ್ಕೊಂಡ್ರೆ 20 ಗುಂಪು ಕಾಣ್ತೈತಿ ಇಲ್ಲಿ ನಮಗ. ಹೌದಲ್ಲ? ಇದು 12. ಇಲ್ಲಿ ಮ್ಯಾಗ 3 ಡಿವೈಡೆಡ್ ಬೈ 10. ಇದನ್ನ ನಾವು ಹೆಂಗ್ ಮಾಡ್ಬೇಕು? ದಶಮಾಂಶ ರೂಪಕ್ಕೆ ಯಾವ ತರ ಬರೀಬೇಕು? ಇದನ್ನ 12 ಪೂರ್ಣ ಐತಿ, 3 ಎಕ್ಸ್ಟ್ರಾ ಐತಿ. 12.3 ಆಯ್ತದ. ಹೌದಲ್ಲ? ಇದನ್ನ ನೀವು ಮಾಡ್ರಿ, ಕಮೆಂಟ್ ಒಳಗೆ ಹೇಳ್ರಿ. ಇದು ಎಷ್ಟು ಬರುತ್ತ ಅನ್ನೋದನ್ನ ಮಾಡಿ ನೀವೇನೈತಿ ಕಮೆಂಟ್ ಒಳಗೆ ತಿಳಿಸ್ರಿ. ಈಗ ನೆಕ್ಸ್ಟ್ ನೋಡೋಣ. ಈಗ ನಾವ್ ಏನ್ ನೋಡಿದ್ವಿ? ಸೆಂಟಿಮೀಟರ್ ಬಗ್ಗೆ ಮತ್ತ ಮಿಲಿಮೀಟರ್ ಬಗ್ಗೆ ನೋಡಿದ್ವಿಪ್ಪ ನಾವು. ಈಗ ನೆಕ್ಸ್ಟ್ ಯಾವ್ದ್ರ ಬಗ್ಗೆ ನೋಡಿದ್ರಿ? ಅವ್ರ ಏನ್ ಕೇಳ್ಯಾರಪ್ಪ ಅಂತ ಮೀಟರ್ ಬಗ್ಗೆ ಕೇಳ್ಯಾರ. ಎದ್ರ ಬಗ್ಗೆ? ಮೀಟರ್ ಬಗ್ಗೆ ನಾವು ನೋಡ್ಬೇಕು. ಈಗ ಮೀಟರ್ ಅಂದ್ರೆ ಎಷ್ಟು? ಇವೆರಡ ಉಳಿದು ಈಗ ನಮ್ಗೆ ಬಂದು ಇವೆರಡು ಬಂದು ಇದ್ರ ಮೀಟರ್ ಎಲ್ಲಿ ಹುಡುಕ್ತಿರಪ್ಪ? ಮೀಟರ್ ಅಂದ್ರೆ ಏನ? 100 ಸೆಂಟಿಮೀಟರ್. 100 ಸೆಂಟಿಮೀಟರ್ಗಳು ಸೇರಿದ್ರ 1 ಮೀಟರ್ ಆಗತ್ತ. ಅಪ್ ಟು ಇದು ಎಲ್ಲಿ 7 ಮಟ ಅಷ್ಟೇ ಐತಿ. 7 ಸೆಂಟಿಮೀಟರ್ ಅಷ್ಟೇ ಐತಿ. ಈಗ ನಾವ್ ಎಲ್ಲಿ ಮಟ ತಗೋಬೇಕಂತದ? 100 ಮಟ ಅಂತಾವ್ ತಗೊಂಡ್ರ ನಮಗ ಅವಾಗ 1 ಮೀಟರ್ ಆಗತ್ ನಮಗ. ಹೌದಲ್ಲ? ಇಂಥವ್ ಎಷ್ಟು ಕೂಡ್ಬೇಕು ನಮಗ? ಇವು ಬರೇ 7 ಅದಾವಿಲ್ಲ. ಇಂಥವ್ 100 ಕೂಡ್ದಾಗ 1 ಮೀಟರ್ ಆಗತ್ತ. ಹೌದಲ್ಲ? 100 ಸೆಂಟಿಮೀಟರ್ ಇಸ್ ಈಕ್ವಲ್ ಟು ಎಷ್ಟು ಮೀಟರ್ ಆಗತ್ತ? 1 ಮೀಟರ್. 100 ಸೆಂಟಿಮೀಟರ್ ಇಸ್ ಈಕ್ವಲ್ ಟು 1 ಮೀಟರ್ ಆಯ್ತಪ್ಪ ನಮಗೀಗ. ಈಗ ಲೆಕ್ಕ ನೋಡನ್ರಿ. ಏನ್ ಕೊಡ್ತಾರಪ್ಪ ನಿಮ್ಗೆ? ಲೆಕ್ಕಕ್ಕೆ ಏನ್ ಕೇಳ್ತಾರಪ್ಪ ಅಂತಂದ್ರ 5 ಸೆಂಟಿಮೀಟರ್ ಇಸ್ ಈಕ್ವಲ್ ಟು ಎಷ್ಟು ಮೀಟರ್ ಅಂತ ಕೇಳ್ತಾರ. 5 ಸೆಂಟಿಮೀಟರ್ ಇಸ್ ಈಕ್ವಲ್ ಟು ಎಷ್ಟು ಮೀಟರ್ ಆಗತ್ತ? 5 ಸೆಂಟಿಮೀಟರ್ ಕೊಟ್ಟಾರಿ ನಮ್ಗೆ ಇಲ್ಲಿ ಮಟ. ಈ 5 ಸೆಂಟಿಮೀಟರ್ ಅಂತ ಕೇಳ್ಯಾರ. ಈ 5 ಸೆಂಟಿಮೀಟರ್ ಒಳಗೆ ಎಷ್ಟು ಮಿಲಿಮೀಟರ್ ಹಾಕ ಅಂತ ಕೇಳ್ಯಾರ ಅವ್ರು. ನಮ್ಗೆ ಏನ್ ಮಾಡ್ಬೇಕು? ನಾವು ಡಿವೈಡೆಡ್ ಬೈ ಹಚ್ಕೊಳ್ಬೇಕು. ಎಷ್ಟ್ರೊಳಗೆ ತಕೋಬೇಕು? ನಾವು 100 ಇವ್ 5 ತಕೋಬೇಕಲ್ಲ. 100 ತಳಗ್ ಬರ್ಕೋಬೇಕು. 5 ಏನ್ ಮಾಡ್ಬೇಕ? ಮ್ಯಾಗ್ ಬರ್ಕೋಬೇಕು. ಹೌದಲ್ಲ? 5 ಮ್ಯಾಗ್ ಬರ್ಕೋಬೇಕು, 100 ತಳಗ್ ಬರ್ಕೋಬೇಕು. ಯಾಕಪ್ಪ ಅಂತಂದ್ರ ನಮಗ ಎಷ್ಟು ಸೆಂಟಿಮೀಟರ್ಗಳು ಕೂಡಿದ್ರೆ 1 ಮೀಟರ್ ಆಗುತ್ತೆ? 100 ಸೆಂಟಿಮೀಟರ್ ಕೊಡ್ಬೇಕ. ಇದು 100ಕ್ಕ 5 ಐತಿ. ಇದು 100 5 ಭಾಗ ಅಷ್ಟೇ ತಕ್ಕೋ ಅಂದಾರ ಅವ್ರ. 100 5 ಭಾಗ ತಕೋಬೇಕಾದ್ರೆ ಏನ್ ಮಾಡ್ಬೇಕ? ಮ್ಯಾಗ 5 ತಳಗ್ 100. ಈಗ ಇನ್ನೇನ್ ತಿಳಿಸ್ಲಿ? ಈಗ ನಮಗ 1 ಕೊಟ್ಟಾರ, 5 ಕೊಟ್ಟಾರ. 5ನ್ನ ನಾವ್ ಏನ್ ಮಾಡಬೇಕು? 5 ಸೆಂಟಿಮೀಟರ್ ಒಳಗ ಐತಿ. 5 ಸೆಂಟಿಮೀಟರ್ ಇಸ್ ಈಕ್ವಲ್ ಟು ಎಷ್ಟು ಮೀಟರ್ ಅಂತ ಕೇಳಾರ. 5 ಸೆಂಟಿಮೀಟರ್ ಇಸ್ ಈಕ್ವಲ್ ಟು 5/100 ಮೀಟರ್ ಅಂತ ಹೇಳ್ಬೇಕು ನಾವು. 5/100 ಮೀಟರ್. 5 ಡಿವೈಡೆಡ್ ಬೈ 100 ಮೀಟರ್ಸ್. ಹೌದಲ್ಲ? ಹಂಗೆ ಇನ್ನೊಂದ್ ಲೆಕ್ಕ ನೋಡೋಣ್ರಿ. 25 ಸೆಂಟಿಮೀಟರ್. 25 ಸೆಂಟಿಮೀಟರ್ ಇಸ್ ಈಕ್ವಲ್ ಟು ಎಷ್ಟು ಮೀಟರ್ ಅಂತ ಕೇಳ್ತಾರ ಅವ್ರು. 25 ಸೆಂಟಿಮೀಟರ್ ಇಸ್ ಈಕ್ವಲ್ ಟು ಎಷ್ಟು ಸೆಂಟಿಮೀಟರ್ ಅಂತ ಕೇಳ್ತಾರೆ. 25 ಅಂತಂದ್ರೆ 100 ಒಳಗ ಬರ್ತದ. ಇನ್ನು 100 ಒಳಗ ಐತಿ. 100 ಒಳಗ ಅಂತಂದ್ರೆ 25 ಕೊಟ್ಟಾರ. 100 ಮೇಲೆ ಕೊಟ್ಟಿಲ್ಲ. 100 ಮೇಲೆ ಕೊಟ್ಟಿದ್ರೆ ಒಂದು ಗುಂಪು ಬರ್ತಿತ್ತು ನಮಗ. 100 ಮ್ಯಾಗ್ ಕೊಟ್ಟಿಲ್ಲ, 100 ಒಳಗೆ ಕೊಟ್ಟಿರ. ಅದಕ್ಕಾಗಿ ನಾವ್ ಏನ್ ಬರ್ಕೋಬೇಕು? 25 ಡಿವೈಡೆಡ್ ಬೈ 100 ಮೀಟರ್. 25
ಡಿವೈಡೆಡ್ ಬೈ 100 ಮೀಟರ್ ಅಂತ ಬರ್ಕೋಬೇಕು ನಾವು. ಹೌದಲ್ಲ, ಇದು ತಿಳಿತಲ್ಲ. ಇನ್ನ 100 ಒಳಗೆ ಐತದ. 100 ಒಳಗೆ ಇರ್ಬೇಕಾದ್ರೆ ನಾವ್ ಏನ್ ಬರ್ಕೋಬೇಕು? 25 ಮ್ಯಾಗ್ ಬರ್ಕೋಬೇಕು, 100 ತಳಗ್ ಬರ್ಕೋಬೇಕು. ಇದನ್ನ ದಶಮಾಂಶ ರೂಪದಾಗ ಹೆಂಗ್ ಮಾಡ್ತಾರ? 25 ಹೆಂಗಿದೆ ಹಂಗೆ ಬರ್ಕೋರಿ. 25 ಹೆಂಗ್ ಬರ್ಕೊಂಡ್ರಿ? ತಳಗೆ ಎಷ್ಟು ಜೀರೋ ಅದಾವ? 2 ಜೀರೋ ಅದಾವ. 2 ಜೀರೋ ಅಂದ್ರೆ 2 ಸಂಖ್ಯೆ ಆದ್ಮೇಲೆ ಪಾಯಿಂಟ್ ಕೊಟ್ಟು, ಹೌದಲ್ಲ, 2 ಜೀರೋ ಆದ್ಮೇಲೆ ಪಾಯಿಂಟ್ ಕೊಟ್ಟು 0 ಕೊಟ್ಕೋಬೇಕು. ಹೌದಲ್ಲ, ಇದು ತಿಳಿತಲ್ಲ. ನೆಕ್ಸ್ಟ್ ಇನ್ನೊಂದು ಲೆಕ್ಕ ನೋಡೋಣ್ರಿ. 423 ಸೆಂಟಿಮೀಟರ್. 423 ಸೆಂಟಿಮೀಟರ್ಸ್ ಇಸ್ ಈಕ್ವಲ್ ಟು ಡ್ಯಾಶ್ ಮೀಟರ್. ಎಷ್ಟು ಮೀಟರ್ ಅಂತ ಕೇಳ್ಯಾರ ಅವ್ರ. 423 ಸೆಂಟಿಮೀಟರ್ಸ್ ಇಸ್ ಈಕ್ವಲ್ ಟು ಡ್ಯಾಶ್ ಮೀಟರ್ಸ್. ಎಷ್ಟು ಮೀಟರ್ಸ್ ಅಕ್ಕವು ಅಂತ ಕೇಳ್ಯಾರ ಅವರು. 423 ಅಂದ್ರೆ 100 ಬಂದ ಹೋಗ್ತಿಲ್ಲ, 100 ಸೆಂಟಿಮೀಟರ್ ಮೇಲೆ ಬಂದ್ ಹೋಗ್ಬೇಕಲ್ಲ. ಇದೀಗ ಇಂಥವ್ ಎಷ್ಟು ಸೇರ್ಬೇಕು? ಒಂದು 100 ಸೆಂಟಿಮೀಟರ್ 400 ಸೆಂಟಿಮೀಟರ್. 400 ಸೆಂಟಿಮೀಟರ್ ಬಂದಾದ್ಮೇಲೆ ಮತ್ತೆ ಮುಂದೆ ಬರುತ್ತೆ ಎಕ್ಸ್ಟ್ರಾ. ಇಲ್ಲಿ 4 ಎಲ್ಲಿ ಬರ್ಕೋಬೇಕು ನಾವು? 4 ಪೂರ್ಣ ಐತಿ. ಈಗ 400 ಸಿಕ್ಕತ್ ನಮಗೀಗ. 100 ಗುಂಪು ಐತಿ ಇಲ್ಲಿ, ಹೌದಿಲ್ಲ. 423 ಡಿವೈಡೆಡ್ ಬೈ 100. 100 ಒಳಗೆ ಮತ್ತೆ ಎಷ್ಟು ಹೋಗ್ಬೇಕು? 23 ಅಂತ ಬರ್ಕೋಬೇಕು, ಹೌದಲ್ಲ. 423 ಡಿವೈಡೆಡ್ ಬೈ 100. ಇದನ್ನ ದಶಮಾಂಶ ರೂಪಕ್ಕೆ ಹೆಂಗ್ ಮಾಡ್ಬೇಕು? ದಶಮಾಂಶ ರೂಪಕ್ಕೆ ಹೆಂಗ್ ಮಾಡ್ಬೇಕು? 4 ಹೆಂಗಿದ್ದು ಹಂಗೆ ಇಟ್ಕೋರಿ. 4 ಹೆಂಗಿದ್ದು ಹಂಗೆ ಇಟ್ಕೊಂಡು 23 ಇಲ್ಲಿ ಹಚ್ಚ್ರಿ. 23 ಹಚ್ಚಿದ್ರೆ ಇಲ್ಲಿ ಎಷ್ಟು ಜೀರೋ ಅದಾವ? 2 ಜೀರೋ ಆದ್ಮೇಲೆ ಪಾಯಿಂಟ್ ಬಂತ, ಹೌದಿಲ್ಲ. ಇದೇ ತರ ಮಾಡ್ಬೇಕು ಇದನ್ನ. ಈಗ ನೆಕ್ಸ್ಟ್ ನಾವ್ ಏನ್ ನೋಡೋಣ್ರಿ? ಆಯ್ತಲ್ಲ, ಎಲ್ಲಾರ್ಗಿ ತಿಳಿತಲ್ಲ ಇದು? ತಿಳಿಲಿಲ್ಲ ಅಂದ್ರ ಹೊರಗೆ ಕೇಳ್ರಿ. ಏನ್ ನೆಕ್ಸ್ಟ್ ಇವಾಗ ನಾವ್ ಏನ್ ನೋಡೋಣ್ರಿ? ಪೈಸೆಗಳು, ರೂಪಾಯಿಗಳು, ಅದ್ರ ಬಗ್ಗೆ ನೋಡೋಣ್ರಿ. ಅದು 4.1 ಒಳಗ ಬರ್ತೈತಿ. ಪೈಸೆಗಳು ಅಂತ ಅಂದ್ರ ಎಷ್ಟು ಪೈಸೆ ಕೊಡಿದ್ರೆ 1 ರೂಪಾಯಿ ಆಗತ್ತ? ಎಷ್ಟು ಪೈಸೆ ಕೊಡ್ಬೇಕು? 1 ರೂಪಾಯಿ ಇಸ್ ಈಕ್ವಲ್ ಟು, ರು ಅಂದ್ರೇನ? ರೂಪಾಯಿ. 1 ರೂಪಾಯಿ ಇಸ್ ಈಕ್ವಲ್ ಟು 100 ಪೈಸೆಗಳು. 100 ಪೈಸೆ. 1 ರೂಪಾಯಿಗೆ ಎಷ್ಟು ಪೈಸೆ ಹಾಕವು? 100 ಪೈಸೆ ಹಾಕವು. ಹಿಂಗ ಅವ್ರು ಏನ್ ಕೇಳ್ತಾರಪ್ಪ ಅಂತ, 1 ರೂಪಾಯಿ 100 ಪೈಸೆಗಳು ಇರ್ತಾವ ಗೊತ್ತೈತಿ. ಆಗ ನಿಮಗೇನ್ ಬರ್ತಿದ್ದ? 50 ಪೈಸೆ 25 ಪೈಸೆಗಳು ರೊಕ್ಕ ಬರ್ತಿದ್ದು. ಇವಾಗ ಅವೆಲ್ಲ ಹೋಗ್ಯಾವು. ಇವಾಗೇನು 1 ರೂಪಾಯಿ 2 ರೂಪಾಯಿ ಕಾಯಿನ್ಸ್ ಅಷ್ಟು ಸಿಗ್ತಾವ ನಿಮಗೆ ಇವಾಗ. ಈಗ ನೋಡ್ರಿ, 1 ರೂಪಾಯಿ ಅಂದ್ರೆ ನಿಮಗೆ ಗೊತ್ತೈತಿ 100 ಪೈಸೆಗಳು. 100 ಪೈಸೆ ಕುಡ್ದಷ್ಟು 1 ರೂಪಾಯಿ ಆಕತ್ತಂದು ಗೊತ್ತೈತಿ ನಿಮಗ. ಇವಾಗ ನಾವು ಏನ್ ಕೇಳ್ತಾರಪ್ಪ ಅಂತಂದ್ರ, 1 ಪೈಸೆಗ ಎಷ್ಟು ರೂಪಾಯಿಗಳು? ಇದನ್ನ ನೋಡ್ಬೇಕು. 1 ರೂಪಾಯಿ, 1 ಪೈಸೆಗ 100 ಪೈಸೆ ಕುಡ್ದಾಗ 1 ರೂಪಾಯಿ ಆಗತ್ತಂದ್ರ 1 ಪೈಸೆಗೆ ಎಷ್ಟು ರೂಪಾಯಿ ಆಕವು? 1 ಪೈಸೆಗೆ ಎಷ್ಟು ರೂಪಾಯಿ ಆಕವು? 1 ಪೈಸೆ ಅಂದ್ರೆ ಎಷ್ಟು? 100. 100 ಒಳಗ 1 ತಕೋಬೇಕು. 100 ಒಳಗೆ 1 ತಕೊಂಡ್ರೆ ಎಷ್ಟು? 1 ಡಿವೈಡೆಡ್ ಬೈ 100. ಇದ್ರ ಹೆಂಗ್ ದಶಮಾಂಶ ರೂಪಕ್ಕೆ ಹೆಂಗ್ ಬರಿಬೇಕು ಇದನ್ನ? 1 ಬರ್ಕೊಂಡೇನಿ. 1 ಇಲ್ಲಿ 0, ಇನ್ನೊಂದು 0 ಕೊಡ್ಬೇಕು. ಇಲ್ಲಿ 0 0 ಈ ತರ ಬರಿಬೇಕು. ಯಾಕೆ ಹೇಳ? 2 0 ಅದಾವ ಇಲ್ಲೇ, ಹೌದಲ್ಲ. 2 0 ಅದಾವ ಅಂತ ಇಲ್ಲಿ 1 ಬರ್ಕೊಂಡೇನಿ ನಾನು. 1 ಆದ್ಮೇಲೆ ನಾವು ಇಲ್ಲಿ ಪಾಯಿಂಟ್ ಕೊಟ್ರೆ ನಡೆಯಲ್ಲ. ಯಾಕಂದ್ರೆ 2 0 ಅದಾವು. 2 0 ಅದಾದ್ಮೇಲೆ ಇದೊಂದು ಏನಿಲ್ಲ ಅಂದ್ರೆ 0 ಹಾಕೊಂಡು ಪಾಯಿಂಟ್ ಕೊಡ್ಬೇಕಿಲ್ಲ ನಾವು, ಹೌದಲ್ಲ. ಭಿನ್ನರಾಶಿ 1ನೇ ಕ್ಲಾಸ್ ಒಳಗೆ ಕೇಳಿರಲ್ಲ ಇದು, ಆ ತರ ಮಾಡ್ಬೇಕ. ಈಗ ನೆಕ್ಸ್ಟ್ ಇನ್ನೊಂದು ನೋಡೋಣ್ರಿ. 25 ಪೈಸೆ. 25 ಪೈಸೆ ಅಂದ್ರ ಎಷ್ಟು ರೂಪಾಯಿ? 25 ಪೈಸೆ ಅಂತಂದ್ರ ಎಷ್ಟು ರೂಪಾಯಿ? ಈಗ ನೋಡ್ರಿ, 25 ಪೈಸೆ ಅಂದ್ರ 100 ಒಳಗೆ ಎಷ್ಟು ತಗೋಬೇಕು? 25. 25 ಪೈಸೆ ಅಂದ್ರ 25 ಡಿವೈಡೆಡ್ ಬೈ 100. ಇದನ್ನ ಯಾವ ತರ ದಶಮಾಂಶ ರೂಪಕ್ಕೆ ಬರಿಬೇಕು ನಾವು? 25 ಇಲ್ಲಿ ಪಾಯಿಂಟ್ ಹಚ್ಕೋಬೇಕು. ಯಾಕೆ ಹೇಳ? 2 0 2 0 ಇಲ್ಲದಾವು. 2 ಸಂಖ್ಯೆ ಆದ್ಮೇಲೆ ಪಾಯಿಂಟ್ ಕೊಟ್ಟೆ ನಾನು, ಹೌದಲ್ಲ. ತಿಳಿತಲ್ಲ ಇದು? ಹಾ, ಈಗ ನಾವ್ ಏನ್ ಕೇಳ್ತಾರಂತಂದ್ರ 2 ರೂಪಾಯಿ ಇಸ್ ಈಕ್ವಲ್ 2 ರೂಪಾಯಿ. ರು ಅಂದ್ರೇನು? ರೂಪಾಯಿ. 2 ರೂಪಾಯಿ 28 ಪೈಸೆ. ಹಿಂಗ್ ಕೇಳ್ತಾರಪ್ಪ. 2 ರೂಪಾಯಿ ಏನಾಗತ್ತ? 28 ಪೈಸೆ. 2 ರೂಪಾಯಿ 28 ಪೈಸೆ. 2 ರೂಪಾಯಿ ಅಂತಂದ್ರೆ ಏನು? 2 ರೂಪಾಯಿ ಕೊಟ್ಟು ಬಿಟ್ರಿ. 2 ರೂಪಾಯಿ ಅಂದ್ರೆ ಎಷ್ಟು ಬರ್ತದ ಅದ್ರೊಳಗ? 100 ಪೈಸೆಗಳು ಬರ್ತಾವು. 2 ರೂಪಾಯಿಕ
2 ರೂಪಾಯಿಗೆ 100 ಅಂದ್ರೆ 2 ರೂಪಾಯಿ ಕೊಟ್ಟಾರ ಅವ್ರು. ಎಷ್ಟು ನೂರು ಅದು ಇದ್ರು 2 ರೂಪಾಯಿ ಅಂದ್ರೆ ಎಷ್ಟು ನೂರು ಅದು 200 ಅಕ್ಕವು. 200 ರೂಪಾಯಿ 200 ಪೈಸೆಗಳು ಕೂಡಿದಾಗ 2 ರೂಪಾಯಿ ಆಗುತ್ತ. ಹಂಗ 2 ರೂಪಾಯಿ 28 ಪೈಸೆಗಳು ಕೊಟ್ಟಾರ ಅವ್ರು. ಅಂದ್ರ 2 ಇಲ್ಲೇ 2 ಬರ್ಕೋಬೇಕು. 28 ಪೈಸೆ ಅಂದ್ರೆ ಎಷ್ಟಾಗತ್ತ? 100 ತಳಗ ಹಚ್ಬೇಕು, 28 ಇಲ್ಲಿ ಹಚ್ಕೋಬೇಕು. ಹೌದಲ್ಲ? ಆಗಲ್ಲ ಮಾಡಿದ್ರಲ್ಲ ಅದೇ ತರ ಸೇಮ್. ಈಗ ನೆಕ್ಸ್ಟ್ ಇಲ್ಲಿ ಈಸ್ ಈಕ್ವಲ್ ಟು ದಶಮಾಂಶ ರೂಪದಲ್ಲಿ ಹೆಂಗ್ ಬರೀತಾರೆ ಇದನ್ನ? 2.28 2 ರೂಪಾಯಿ 28 ಪೈಸೆ 2 ರೂಪಾಯಿ 28 ಪೈಸೆ ಅನ್ನಂಗ ಐತಿದೆ. ತಿಳಿತಲ್ಲ ಮಕ್ಳೇ? ಈಗ ನಾವು ಒಂದು ಲೆಕ್ಕ ಕೊಡ್ತೀನಿ, ಅದನ್ನ ನೀವು ಮನೇಲಿ ನನಗೆ ಕಮೆಂಟ್ ಒಳಗೆ ಮಾಡಿ ತಿಳಿಸ್ರಿ. ಈಗ 85 ಪೈಸೆ ಇದನ್ನ ನನಗೆ ಕಮೆಂಟ್ ಒಳಗೆ ಮಾಡಿ ತಿಳಿಸ್ರಿ. ಓಕೆ, ರೈಟ್.